ಕ್ಲೋಸ್ ಮಾಡ್ತೀನಿ ಅಲ್ಲ ನಮ್ಗೆ ಬೇಕಿತ್ತು ಆರ್ಟಿನಲ್ಲಿ ಎಷ್ಟು ಕಡಿಮೆ ತೋರಿಸುತ್ತಲ್ವ ಇದೆಲ್ಲ ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವ. ಗುಡ್ ಮಾರ್ನಿಂಗ್. ನಾನು ಈಗ ಎದ್ದಿದ್ದೀನಿ ಗೊತ್ತಾ? ಟೈಮ್ ಎಷ್ಟು? 9 ಗಂಟೆ. ನಮ್ಮ ದಿವೀತ್ 9 ಗಂಟೆಗೆ ಎದ್ದಿದ್ದಾನೆ. ಹಾಂ, ದಿವೀತ್ 9 ಗಂಟೆಗೆ ಎದ್ದವನೆ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಓಟ್ಸ್ ಕವರ್. ಆ್ಯಕ್ಚುಲಿ ಇವತ್ತು ಇವರು ಊರಿಗೆ ಹೊರಟಿದ್ದಾರೆ. ಎಷ್ಟು ಗಂಟೆಗೆ? ಅಷ್ಟು ಗಂಟೆಗೆ ಹೊರಟಿದ್ದೀರಾ ನೀವು? ಎಷ್ಟು ಗಂಟೆ ಪ್ರಿಯಾ? 1 ಗಂಟೆಗೆ ಹೊರಟಿದ್ದಾರೆ ಊರಿಗೆ. ನೋಡಿ, 9 ಗಂಟೆಗೆ ಎದ್ದಿದ್ರು. ಬಾಯಿ ಕಿತ್ತೋಗಂಗೆ ಅಗಳಿಸ್ತವನೆ. 9 ಗಂಟೆಗೆ ಎದ್ದಿದ್ರು. ಕುಚ್ಚು ಬಾ ಬಾ ಬಾ. ಇಲ್ಲಕ್ಕ, ಬಾ ಇಲ್ಲಿ. ದಿವೀತ್ ಅವನ ಕವರ್ ಎಷ್ಟು ಹೋಗೋದು. ದಿವಿ, ಏ ದಿವೀತ್. जय भगवान ज्ञान गुण सागर जय कपीश तिहु लोको जागर नाम दूता दुलित बलराम अंजलि पुत्र पवन सुखनाम महावीर विक्रम जगन्ति मंदिर द्वार सुवलिते संगिल गंजन वर्ण विराज सुतेजा संजीवन भगत जयाय श्री रघुवीर वंश सुरनाय भगवान ज्ञान गुण सागर जय कपीश तिहु लोको जागर. ಏ ಇಡ್ಲಿ ಹಾಕೋ. ಏ ಇದು ನಮ್ಮ ಆ್ಯಕ್ಚುಲಿ ನಮ್ಮ ಎಷ್ಟು ಚಿಕ್ಕದಿದೆ. ಹಾಂ, ಹಂಗಾಗಲ್ಲ ಅಲ್ಲಿದೆ. ಇದು ನಮ್ಮದು ಕ್ರೇಜಿ ಸ್ಟಾರ್ ರವಿಚಂದ್ರ ಪೀಸ್ತಿದು. ನೋಡಿ, ತಾಕಿಸ್ಕೊಳ್ಳೋದ ಇಲ್ಲ ಅವಂದೇ. ಇದಾಗಲ್ಲ ಬಿಡಿ. ನೋಡಿ ಹೆಂಗೆ ಸೇಮ್ ಕೊಯ್ಲಿ ಅಲ್ವಾ? ಚಿಕ್ಕ 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 ಚಿಕ್ಕ. ಒಂದು ಗಾಗಲ್. ನೆಕ್ಸ್ಟ್ ಇನ್ನು ಮಾಡಿದ್ನಾ? ಅವನೇ ತಗೋದ್ನಾ? ಇದು ಕಣ್ಣಾಪರೇಷನ್ ಕನ್ನಡಕ ಇದ್ದಂಗೆ ಐತೆ. ಕರ್ಣಾನಿಧಿ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಕನ್ನಡ. ಕಣ್ಣಾಪರೇಷನ್ ಕನ್ನಡಕ ಇದ್ದಂಗಿಲ್ವಾ ತಿಪ್ಪೇಶ್? ಇಟ್ಕೊಳ್ಳಿ ಇಲ್ಲಿ. ಇದು ಸೆಕೆಂಡ್ ಗಾಗಲ್ ನಮ್ಮ ದಿವೀತ್. ಆ್ಯಕ್ಚುಲಿ ಇದು ನಮ್ಮ ಪೀಸ್, ನಮ್ಮ ಅಕ್ಕನ ಮಗ. ಇದು ಸೆಕೆಂಡ್ ಗಾಗಲ್. ಒಂದು ಸೆಕೆಂಡು ಹಾಕ್ಕೊಳ್ಳಲ್ಲ ನೋಡಿ. ಆ ಫಿಲಮ್ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ. ಓಕೆ, ನಾವು ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ. ಇವರು ಇವತ್ತು ಊರಿಗೆ ಹೊರಟಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ನಾವು ವಿಶಾಲ್ ಮಾರ್ಟ್ಗೆ ಬಂದಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ.
ನಿನಗೆ ಬೇಡವಂತ ಅದೇ ಬೇಕಂತೆ ಅಂದರೆ ಗುಡ್ ಬಾಯ್ ಅಂತ ಅರ್ಥ. ತಳವ ಸೊ ನೆಕ್ಸ್ಟು ನಮ್ಮ ಅಕ್ಕಂಗೆ ಸೀರೆ ಕೊಡ್ಸೋಣ ಅಂತ ಕರ್ಕೊಂಡೋದೆ. ಅವರು ಸ್ವಲ್ಪ ಯಾವುದು ಲೈಕ್ ಮಾಡಲಿಲ್ಲ. ಲೈಕ್ ಆಗಿದ್ದು ಸ್ವಲ್ಪ ಕಾಸ್ಟ್ ಜಾಸ್ತಿ ಇತ್ತು ಅಂತ ಹೇಳಿ ಅವಳು ತೊಗೊಳ್ಳಿಲ್ಲ. ಸೊ ನಾನು ಅದಕ್ಕೆ ಬೇರೆ ಕಡೆನೇ ತೊಗೊಂಡ್ವಿ. ಅಲ್ಲಿಂದ ನೆಕ್ಸ್ಟು ಸ್ವಲ್ಪ ದೋಸೆ ತಿನ್ನಬೇಕು ಅನ್ನಿಸ್ತು. ವೆರೈಟಿ ದೋಸೆ ಸಕ್ಕತ್ತಾಗಿತ್ತು. ದೋಸೆ ತಿಂದ್ಕೊಂಡು ನೆಕ್ಸ್ಟು ಪಾಪು ಬರ್ಡೇಗೆ ಸ್ವಲ್ಪ ರೆಂಟೆಡಲ್ಲಿ ಇನ್ಸ್ಟಾಗ್ರಾಮಲ್ಲಿ ಶಾಪ್ ನೋಡಿದ್ವಿ. ಸೊ ರೆಂಟೆಡ್ ಶಾಪ್ಗೆ ಹೋದ್ವಿ. ಅಲ್ಲಿ ಯಾವುದೂ ನಮಗೆ ಲೈಕ್ ಆಗಲಿಲ್ಲ ಆ್ಯಕ್ಚುಲಿ. ಅಂದರೆ ಚೆನ್ನಾಗಿದ್ವು ಬಟ್ ನಮ್ಮ ಇಷ್ಟ ಆಗಲಿಲ್ಲ. ಸ್ವಲ್ಪ ಡ್ಯಾಮೇಜ್ ಥರ ಅನ್ನಿಸ್ತಾ ಇತ್ತು. ಸೊ ಅಲ್ಲಿಂದ ನೆಕ್ಸ್ಟು ಮತ್ತೆ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ. ಈ ಶಾಪ್ ಬಂದುಬಿಟ್ಟು ಆಲದ ಮರ, ಅಂದರೆ ಕೆಂಗೇರಿ ಹತ್ರ ಆಲದ ಮರದ ಹತ್ರ ಇರೋದು. ಶಾಪ್ ಒಳಗಡೆ ಎಲ್ಲ ಸಖತ್ತಾಗಿತ್ತು ಬಟ್ ನಮ್ಗೆ ಯಾವುದು ಲೈಕ್ ಆಗಲಿಲ್ಲ. ಅಲ್ಲಿಂದ ನೆಕ್ಸ್ಟು ಶಾಪ್ಗೆ ಹೋದ್ವಿ. ಸೊ ಫೈನಲಿ ನಮ್ಮ ಅಕ್ಕ ಇಷ್ಟ ಆಗಬೇಕಲ್ವಾ, ಬೈ ಮಾಡೋಣ ಅಂತಲೇ ಹೋದ್ವಿ. ಬಟ್ ನಮಗೆ ಯಾವುದು ಲೈಕ್ ಆಗ್ತಾ ಇಲ್ಲ. ನಾವು ನೋಡಿರೋದೊಂದು ಚೆನ್ನಾಗಿಲ್ಲ. ಸೊ ಇದು ಕ್ಯಾನ್ಸಲ್. ನೋಡ್ತಾ ಇದ್ದೀವಿ ವಾಪಸ್. ಬೇರೆ ಕಡೆ ಎಲ್ಲಾದ್ರೂ ಇದೆಯಾ ಮ್ಯಾಮ್? ಈ ಹುಡುಗಂತೂ ಸುಸ್ತೇ ಆಗಲ್ಲ ನೋಡಿ. ದುಬೈಗೆ ಹೋದ್ರು ಬರ್ತಾನೆ ಬೇಕಾದ್ರೆ ಅಂತ ಹುಡುಗ. ಕೇರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಡ್ಕೊಬೋದು. ಈಗ ರೆಂಟ್ ಯುವರ್ ಲುಕ್ ಶಾಪಿಂಗ್ ಬರ್ತಾವ್ರೆ. ಸೊ ನಾಗರಬಾವಿಲಿ ರೆಂಟ್ ಯುವರ್ ಲುಕ್ ಸಕ್ಕತ್ತಾಗಿತ್ತು. ಅಲ್ಲಿ ತುಂಬ ಇಷ್ಟ ಆಯಿತು. ಬ್ಲ್ಯಾಕ್ ಗೌನ್ ಪರ್ಚೇಸ್ ಮಾಡಿದ್ರು ನಮ್ಮಕ್ಕ. ನೋಡ್ತಿದ್ದಂಗೆಲ್ಲ ಅವ್ಳು ಫಿಕ್ಸ್ ಆದ್ಲು, ನನಗಿದು ಓಕೆ ಅಂತ ಹೇಳಿ. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡಿದ್ದೀನಿ. ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು. ಆ್ಯಕ್ಚುಲಿ ಬರ್ಡೇ ಫೋಟೋಸ್ ಹಾಕಿದ್ದೀನಿ ನಾನು, ನೋಡಿದ್ದೀರ ಅನ್ಸುತ್ತೆ. ಅದನ್ನು ನಾನೊಂದ್ಸತಿ ಈ ಥರ ಇಟ್ಕೊಂಡು ಟ್ರೈ ಮಾಡ್ತಾಯಿದ್ದೆ. ಅವಳು ಆ ಕಲರ್ ತೊಗೊಂಬಂದರೆ, ಯಾಕೆಂದರೆ ಎಲ್ಲ ಬ್ಲ್ಯಾಕೇ ಸೆಲೆಕ್ಟ್ ಮಾಡಿದ್ದು. ಪಾಪುಗೆ ಕೋಟಿಂದ ಹಿಡ್ದು ಅವ್ರ ಹಸ್ಬೆಂಡು ಮತ್ತು ಇವರು ಕೂಡ ಬ್ಲ್ಯಾಕು. ಸೊ ಇದು ಓಕೆ ಅನ್ನೋ ಥರ ಇತ್ತು. ದಿವಿತ್ತಂತೂ ಫುಲ್ಲು ಅಲ್ಲೆಲ್ಲ ಆಟ ಆಡ್ಬಿಟ್ಟ. ಅಂದರೆ ಅವನ್ನ ಎತ್ಕೊಂಡು ನಾವು ನೋಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಸ್ಟೋನ್ಸ್ ಎಲ್ಲ ಕೀಳೋನು. ಹಂಗಾಗಿ ನಾವು ಸ್ವಲ್ಪ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಎಲ್ಲ ಸರ್ಚ್ ಮಾಡ್ತಾಯಿದ್ವಿ. ನಮ್ಮ ಮನೆಯವರು ಈ ಗೌನ್ ನಿನಗೆ ಸೂಟ್ ಆಗುತ್ತೆ ನೋಡು ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಆ ಶಾರ್ಟಾಗಿತ್ತು, ಶಾರ್ಟ್ ಇರಲಿಲ್ಲ, ಲಾಂಗ್ ಇದ್ದಿದ್ದು ಅದು ಆ್ಯಕ್ಚುಲಿ. ಟಾಪ್ ಅಂದರೆ ಮೇಲೆ ಹಾಕೋದು ಟಾಪ್ನ ಸ್ವಲ್ಪ ಡೌನಲ್ಲಿ ಫಿಟ್ಟಿಂಗ್ ಮಾಡಿ ಹಾಕಿದ್ರು. ದಿವಿತ್ತು ಎಲ್ಲಿ ಹೋಗ್ತಾನೋ ಅಂತ ಭಯ ಆಗ್ಬಿಟ್ಟಿತ್ತು. ಯಾಕೆಂದರೆ ಅಲ್ಲೆಲ್ಲರೂ ಗೌನ್ ಸೇರ್ಕೊಂಡು ಊಟ ಮಾಡಿದ್ರೆ ಔಟ್ ಸೈಡು, ಅದು ಬೇರೆ ಬಂದಿದ್ರಲ್ಲ ನಮ್ಮ ಮನೆಯವರು. ಅದಕ್ಕೆ ಔಟ್ ಸೈಡ್ ಊಟಕ್ಕೆ ಬಂದ್ವಿ 3 ಜನನು. ಅತ್ತೆ ಕರೆದ್ವಿ. ಅತ್ತೆ ನಾನು ಬರಲ್ಲ, ಹೋಗಿ ಬನ್ನಿ ಅಂದರು. ಸೊ ಕೆಂಗೇರಿಲಿ ಸ್ಯಾಟಲೈಟ್ ಕ್ಲಬ್ ಅಲ್ಲಿಗೆ ಬಂದ್ವಿ. ಚೆನ್ನಾಗಿತ್ತು ಆ್ಯಕ್ಚುಲಿ. ಏನ್ರಿ ಸ್ಟಾರ್ ಆಫ್ ದ ವೀಕ್ ಆಗಿದ್ದಿನೇ ಔಟ್ ಸೈಡ್ ಬಂದುಬಿಟ್ಟಿದ್ದೀರ ಊಟಕ್ಕೆ. ಹಲೋ, ಏನು ಬೆಲೆನೇ ಇಲ್ವಾ ನಮಗೆ? ಹಲೋ ಮೇಡಮ್, ಆ್ಯಕ್ಚುಲಿ ಔಟ್ ಸೈಡ್ ಊಟಕ್ಕೆ ಬಂದಿದ್ದೀವಿ ಇವತ್ತು. ಅವರು ಸ್ವಲ್ಪ ಫೋನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಹಂಗಾಗಿ ಅವ್ರು ಫೋನೇ ಯೂಸ್ ಮಾಡೋಕ್ಕೆ ಬರೋಲ್ಲ ನಮ್ಮ ಅಕ್ಕಂಗೆ. ಹಂಗಾಗಿ ಅವ್ರಿಗೇನು ಜಾಸ್ತಿ ಒಂದು ದಾಲ್ ಕಿಚಡಿ ಒಂದು. ನಮ್ಮ ಅಣ್ಣನೂ ಊಟಕ್ಕೆ ಬಂದರು. ಅವರು ಡ್ಯೂಟಿಲಿದ್ದರು. ಪಾಪ ಹಾಫ್ ಆನ್ ಅವರ್ ಪರ್ಮಿಷನ್ ತೊಗೊಂಡು ಬಂದರು. ದಾಲ್ ಕಿಚಡಿ. ಸೊ ಊಟನೂ ಮುಗೀತು. ಅಲ್ಲಿಂದ ಸ್ವಲ್ಪ ಡಾಮಿನೋಸ್ಗೆ ಹೋದ್ವಿ. ಡಾಮಿನೋಸಲ್ಲಿ ಪಿಜ್ಜಾ ತಿನ್ನೋಣ ಅಂತ. ಅಲ್ಲಿ ನಮ್ಮ ಅಕ್ಕ ನೋಡಿದ್ಲು. ಸೊ ಅಲ್ಲಿಂದ ಪಿಜ್ಜಾ ತಿನ್ಕೊಂಡು ನೆಕ್ಸ್ಟ್ ಸರ್ಚ್ ಮಾಡ್ತಾಯಿದ್ವಿ ಏನು ತೊಗೊಳ್ಳೋದು ಏನು ಬಿಡೋದು ಅಂತ ಹೇಳಿ. ದಿವಿತನ್ನು ಇವ್ರು ಹ್ಯಾಂಡ್ಲ್ ಮಾಡ್ತಾಯಿದ್ರು. ಸೈಲೆಂಟು ದಿವಿತ್ತು. ಆ್ಯಕ್ಚುಲಿ ಇವತ್ತು ಫುಲ್ ಡೇ ಓಡಾಡಿರೋದು ದಿವಿತ್ತು. ಮನೆಯಲ್ಲೇ ಇಲ್ಲ, ರೆಸ್ಟ್ ಮಾಡಿಲ್ಲ, ಅಷ್ಟು ಓಡಾಟ ಆಗಿದೆ. ಫುಲ್ ಸೈಲೆಂಟು. ನಿಜ, ಎಲ್ಲಾದರೂ ಕರ್ಕೊಂಡು ಹೋಗೋದು, ಅಷ್ಟು ಸೈಲೆಂಟು. ಸೊ ಅಲ್ಲಿಂದ ಮೆಜೆಸ್ಟಿಕ್ 3 ಟಿಕೆಟ್ಸ್ ಬೈ ಮಾಡಿ ಟ್ರೈನ್ಗೆ ಹೋಗ್ತೀವಿ ಅಂದರು. ಸೊ ಹಂಗಾಗಿ ಆ್ಯಕ್ಚುಲಿದು ಬೆಳಗ್ಗೆದು ಲಾಗು, ಅದಕ್ಕೆ ಕಂಟಿನ್ಯೂ ಮಾಡಿದ್ದೀನಿ. ಸಪ್ರೇಟ್ ಇನ್ನೇನು ಮಾಡೋದು ಅಂತ ಟಿಕೆಟ್ ಬೈ ಮಾಡಿ. ಆ್ಯಕ್ಚುಲಿ ಅವರು ಸ್ವೀಟ್ಸ್ ಏನೋ ತಗೊತಾಯಿದ್ರು. ನಾನು ಅಲ್ಲಿ ಸ್ವಲ್ಪ ಕಾಮಿಡಿ ಮಾಡಿದೆ, ನನಗೆ ಕೊಡ್ತಾಯಿದ್ದೀರಾ ಅಂತ ಹೇಳಿ. ಸೊ ಅಲ್ಲಿಂದ ಸ್ವಲ್ಪ ಇನ್ನೇನು ಚೆಕ್ಕಿಂಗ್ ಎಲ್ಲ ಇರುತ್ತಲ್ಲ, ಬ್ಯಾಗ್ ಸ್ವಲ್ಪ ಜಾಸ್ತಿ ಇತ್ತು. ಶಾಪಿಂಗ್ ಜಾಸ್ತಿ ಮಾಡಿದ್ರಿಂದ ಅದೆಲ್ಲ ತೊಗೊಂಡ್ವಿ. ಅಲ್ಲಿ ಸ್ವಲ್ಪ ಚೆಕ್ಕಿಂಗ್ ಎಲ್ಲ ಆಯಿತು. ನೆಕ್ಸ್ಟು ಕಾರ್ಡ್ಸ್ ಸ್ಕ್ಯಾನ್ ಮಾಡಿ, ಕಾಯಿನ್ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿ, ಮನೆಯವರು ಸ್ಕ್ಯಾನ್ ಮಾಡಿ ಅವರು ಔಟ್ ಸೈಡ್ ಬಂದರು. ಅಲ್ಲಿಂದ
ಟ್ರೈನ್ ಹೋಗ್ಬೇಕಲ್ವಾ. ಆ್ಯಕ್ಚುಲಿ ನಮ್ಮ ದಿವಿ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸು. ಕೈಯೇ ಸುಮ್ಮನಿರಲ್ಲ, ಏನು ನೋಡ್ತಾನೆ ಅದು ಮುಟ್ಬೇಕು ಅವನು, ಯಾವಾಗಲೂ ಹಂಗೆ ಅವನು ಸ್ವಲ್ಪ. ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಚಿಕ್ಕು, ಫಸ್ಟ್ ಟೈಮ್ ಗೊತ್ತಾ ಚಿಕ್ಕು, ನಿಂಗೆ ಗೊತ್ತಾ ಚಿಕ್ಕು ಅನ್ನೋಡು ಅಲ್ಲಿ. ಸೊ ಮೆಟ್ರೋ ಟ್ರೈನಲ್ಲಿ ಸ್ವಲ್ಪ ಹಂಗೋ ಹಿಂಗೋ ಆಟಾಡಿ ಅವನ್ನ ಸ್ವಲ್ಪ ರೇಗಿಸ್ತಾ ಇದ್ದೆ. ಅವನು ಎಷ್ಟು ಶಾರ್ಪ್ ಇದ್ದಂಗೆ ಗೊತ್ತಾ, ಕಣ್ಣಲ್ಲೇ ಗುರಾಯಿಸ್ತಾನೆ, ಅಷ್ಟು ಶಾರ್ಪ್ ಅವನು ದಿವಿತ್ತು ಮಾತ್ರ. ಸೊ ಅಲ್ಲಿಂದ ಹೊರಟ್ವಿ ನಾವು ಕೂಡ. ಅವ್ರನ್ನ ಟ್ರೈನ್ ಹತ್ತಿಸಿ ಹೊರಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಕ್ಲಿಕ್ ಮಾಡಿಲ್ಲ.